ಹೆಸರು ಒಬ್ಬ ವೃದ್ಧೆದು, ಆಧಾರ್ ಲಿಂಕ್ ಇರೋದು ಬೇರೆ ವೃದ್ಧೆದು. ರಾಯಚೂರಿನಲ್ಲಿ ಆಗಿರುವಂಥ ಘಟನೆ ಇದು. ರಾಯಚೂರಲ್ಲಿ ಪಿಂಚಣಿ ಹಣ ಬರದೆ ವೃದ್ಧ ದಂಪತಿ ಕಣ್ಣೀರನ್ನು ಹಾಕ್ತಾ ಇರುವಂಥ ಪರಿಸ್ಥಿತಿ. ಮಹಿಳಾ ಅಧಿಕಾರಿ ಎಡವಟ್ಟಿನಿಂದ ಅವಾಂತರ ಆಗಿದೆ ಅಂತ ಈ ರೀತಿಯ ಆರೋಪ. ನಿತ್ಯ ಕಚೇರಿಗೆ ಅಲೆದಾಟ ಮಾಡ್ತಿದ್ದಾರೆ. ಕೊನೆಗೂ DC ಕಚೇರಿ ಮುಂದೆ ಹೋಗಿ ಕಣ್ಣೀರನ್ನು ಹಾಕಿದಾಗ ಈ ರೀತಿ ಆಗಿದೆ ಅಂತ ಬೆಳಕಿಗೆ ಬರುತ್ತೆ. ಹೆಸರಿರೋದು ಒಬ್ಬರದು, ಆಧಾರ್ ಲಿಂಕ್ ಇರೋದು ಮತ್ತೊಬ್ಬರದು. ರಾಯಚೂರಿನಲ್ಲಿ ಪಿಂಚಣಿ ಹಣ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಆ ವೃದ್ಧ ದಂಪತಿ ಕಣ್ಣೀರನ್ನು ಹಾಕುತ್ತೆ. ದಿನನಿತ್ಯ ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆಗೆ ಸಾಕಾಗ್ಬಿಡುತ್ತೆ. ಅಲೆದಾಟ ಅಂತೂ ನಿರಂತರವಾಗಿರುತ್ತೆ. ಕೊನೆಗೂ ಏನು ಮಾಡ್ತಾರೆ, DC ಕಚೇರಿಯ ಮುಂದೆ ಕಣ್ಣೀರನ್ನು ಹಾಕ್ತಾರೆ ಈ ವೃದ್ಧ ದಂಪತಿ. ಆವಾಗ ಅದನ್ನೆಲ್ಲವನ್ನು ತಗ್ಸಿ ನೋಡಿದಾಗ ಗೊತ್ತಾಗತ್ತೆ ಹಿಂಗೆ ಎಡವಟ್ಟಾಗಿದೆ ಅಂಥೇಳಿ. ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ನಿವಾಸಿ ದಂಪತಿಯ ಗೋಳು ಇದು. ನೋಡಿ, ಯಾರದೋ ಪಿಂಚಣಿ ಯಾರಿಗೋ ಹಣ ವರ್ಗಾವಣೆ ಆಗ್ತಾ ಇದೆ. ಮಹಿಳಾ ಅಧಿಕಾರಿಯ ಎಡವಟ್ಟಿನಿಂದಾಗಿ ಈ ರೀತಿಯ ಆರೋಪ, ಅಂದರೆ ಆಕೆ ಮಾಡಿಕೊಂಡಿರುವಂಥ ಎಡವಟ್ಟಿನಿಂದಾಗಿ ಈ ರೀತಿಯ ಸಮಸ್ಯೆ ಆಗಿದೆ. ಹೆಸರು ಒಬ್ಬರದಿದೆ, ಆಧಾರ್ ಕಾರ್ಡ್ ಲಿಂಕ್ ಮತ್ತೊಬ್ಬರು ಮಾಡಿಕೊಂಡಿದ್ದಾರೆ. ಕಳೆದ 4-5 ತಿಂಗಳ ಪಿಂಚಣಿ ಹಣವನ್ನು ಬಂದಿಲ್ಲ, ಪಿಂಚಣಿ ಬರಬೇಕಾಗಿದ್ದು ಬಂದಿಲ್ಲ. ಹಾಗಾಗಿ ಆ ವೃದ್ಧ ದಂಪತಿ ಪದೇ ಪದೇ ಆಫೀಸಿಂದ ಮನೆಯಿಂದ ಆಫೀಸ್ಗೆ ಹೋಗೋದು, ಆ ಕಚೇರಿಗೆ ಹೋಗಿ ಪದೇ ಪದೇ ಮನವಿ ಮಾಡ್ತಾ ಇದ್ರು ಕೂಡ ಏನು ಗೊತ್ತೇ ಆಗ್ತಿರ್ಲಿಲ್ಲ. ಯಾರದು ಆಧಾರ್ ಕಾರ್ಡ್ ಲಿಂಕ್ ಇದೆಯಲ್ಲ, ಹೆಸರು ಸೇಮ್. ಇಲ್ಲಿ ಹೇಳ್ತೀನಿ ನೋಡಿ, ಮಜಾ ಇದೆ. ಪಿಂಚಣಿ ಹಣವಿಲ್ಲದೆ ಈ 82 ವರ್ಷದ ಕರಿಯಪ್ಪ ಹಾಗೂ ಬಸಮ್ಮ ದಂಪತಿ ಅಲೆದಾಟವನ್ನು ಮುಂದುವರಿಸ್ತಾರೆ. ಪ್ರತಿ ತಿಂಗಳು 1,200 ರೂಪಾಯಿ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡಿತಾ ಇರುವಂಥ ದಂಪತಿ ಬಸಮ್ಮ. ಕಳೆದ 4 ತಿಂಗಳಿಂದ 1,200 ರೂಪಾಯಿ ಬಂದಿಲ್ಲ ಇವರ ಖಾತೆಗೆ. ಇದರ ಮಧ್ಯೆ ಸಿರವಾರ ತಾಲೂಕು ಕಚೇರಿಯ ಕಂಪ್ಯೂಟರ್ ಆಪರೇಟರ್ ಎಡವಟ್ಟು ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. 82 ವರ್ಷದ ಬಸಮ್ಮ ಗಂಡ ಕರಿಯಪ್ಪ, ಈಕೆಯ ಆಧಾರ್ ಕಾರ್ಡ್ ಬೇರೊಬ್ಬ ಬಸಮ್ಮಳ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆ. ಅಂದರೆ ಇಲ್ಲಿ ಆಕೆಯು ಬಸಮ್ಮ ಗಂಡ ಕರಿಯಪ್ಪ ಅಂತ ದಾಖಲೆ ಕೂಡ ಇದೆ. ಸೇಮ್ ಬಸಮ್ಮ ಗಂಡ ಕರಿಯಪ್ಪ, ಮತ್ತು ಈಗ ವೃದ್ಧ ದಂಪತಿಗೆ ಇರುವಂಥ ಹೆಸರು ಬಸಮ್ಮ ಗಂಡ ಕರಿಯಪ್ಪ, ಸೇಮ್ ಹೆಸರಿದೆ. ಎರಡು ಒಂದೇ ಹೆಸರು ಇರೋದರಿಂದಾಗಿ ಕನ್ಫ್ಯೂಷನ್ ಇದೆ. ಏನೇ ಕನ್ಫ್ಯೂಷನ್ ಇದ್ದರೂ ಕೂಡ ಇಂಥ ವಿಚಾರದಲ್ಲಿ ಆಗಬಾರದು. ಸರಿಯಾಗಿ ಇಲ್ಲಿ ಅಧಿಕಾರಿಗಳ ಆ ಕಂಪ್ಯೂಟರ್ ಆಪ್ರೇಟರ್ ಯಾರಿದ್ದಾರಲ್ಲ, ಲೇಡಿಯಂತೆ, ಮಹಿಳೆಯಂತೆ, ಆಕೆ ಮಾಡಿಕೊಂಡಿರುವಂಥ ಎಡವಟ್ಟು ಇದು. 4 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ. ಹೆಂಗೆ ಬರುತ್ತೆ? ಆಧಾರ್ ಕಾರ್ಡ್ ಇನ್ನೊಬ್ಬ ಮಹಿಳೆ, ವೃದ್ಧ ಮಹಿಳೆ ಏನಿದ್ದಾರಲ್ಲ ಬಸಮ್ಮ ಅಂಥೇಳಿ, ಆ ಮಹಿಳೆಗೆ ದುಡ್ಡು ಹೋಗ್ತಾ ಇದೆ 1,200 ರೂಪಾಯಿ ಪ್ರತಿ ತಿಂಗಳು. 4-5 ತಿಂಗಳಾಯಿತು, ದುಡ್ಡೇ ಬರ್ತಾ ಇಲ್ಲ. ಆವಾಗ ಗೊತ್ತಾಗತ್ತೆ, ಗಂಡನ ಹೆಸರು ಅದೇ, ಹೆಂಡತಿ ಹೆಸರು ಅದೇ, ಇನ್ನೊಂದು ಗಂಡನ ಹೆಸರು ಅದೇ, ಹೆಂಡತಿ ಹೆಸರು ಅದೇ. ಹಂಗಾಗಿ ಈ ರೀತಿಯ ಕನ್ಫ್ಯೂಷನ್. ಸಲ ತಿರುಗಾಡಿದ್ರು ನಮ್ದು ಏನು ಹಚ್ಕೊಂಡಿಲ್ಲ ರೀ. ಮತ್ತು ಲಾಸ್ಟಿಗೆ ಒಂದು ಲೆಟ್ರು ತಹಸೀಲ್ದಾರಿಗೆ ಕೊಡ್ಬೇಕಂತ ಹೋದ್ರೆ ಕೂಡ ಅವರು ಕೂಡ ತಗೊಂಡಿಲ್ಲ ಸರ್, ವಾಪಸ್ ಕಳಿಸಿದ್ರು, ತಗೊಂಬಂಗಲ್ಲ ಅಂತಂದರು. ಮತ್ತು ಈಗ DC ಸಾಬ್ರನ್ನ ಬಿಟ್ಟಾಗಬೇಕು. ಆಗಲಿ DC ಸಾಬ್ರಿಗೆ ಈಗ 15 ದಿವಸ ಮುಂಚೆನೇ ಒಳಗೆ ಕೊಡೋಂದ್ರೆ ಒಳಗೆ ಕೊಟ್ಟೋಗಿರಿ ಸರ್, ಒಂದು ಕಾಪಿ ಕೊಟ್ಟೋಗಿವಿ. ಅನ್ನ ನಮ್ಮದು ಈಗ 4 ತಿಂಗಳು ಅಂತಾರೆ. 4 ತಿಂಗಳ ರೊಕ್ಕ ಬಸಮ್ಮ ಕರಿಯಪ್ಪ ನಾವು ಸಂಧ್ಯಾ ಸುರಕ್ಷಾ ಯೋಜನೆದ ರೊಕ್ಕ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಯಾರ. ಯಾರು ಆಕೆ ವಿಜಯಲಕ್ಷ್ಮಿ ಮಾಡ್ಯಾಳ್ರಿ ಸರ್, ಕಂಪ್ಯೂಟರ್ ಆಕೆನೇ ಮಾಡಿದ್ದು, ಬೇರೆದವ್ರು ಮಾಡಿಲ್ಲ. ಬೇರೆದವ್ರಿಗೆ ಮಾಡೋಕೆ ಹೆಂಗೆ ಬರ್ತೈತೆ ಅದು? ಆಕೆ ಐಡಿಯಾ ಕೊಟ್ಟ ಕೇಸಿ ಅವ್ರಿಗೆ ಮಾಡಿಸಾಳ. ಐಡಿಯಾ ಯಾರು ಕೊಟ್ಟಾರನ್ನು ಹೇಳಿಕೊಟ್ಟಿರ್ತಾರೆ. ಅವ್ರು ಹೇಳಿಕೊಟ್ಟವರು ಈಕೆ ಇಬ್ಬರಿಗೆ ಶಿಕ್ಷೆ ಆಗ್ಬೇಕು ಅಚ್ಚ ಮತ್ತೇನಿಲ್ಲ. ಯಾರು ಹೇಳಿಕೊಟ್ಟಾರ ಅನ್ನೋದು ನಮಗೆ ಗೊತ್ತಿಲ್ಲ. 3 ಕೋತಾಳ್ರಿ. ನನ್ನ ಹೆಸರು ಬಸಮ್ಮ. ನನಗೆ ದುಡ್ಡು ಬಂದಿಲ್ಲ. ಯಾವ ದುಡ್ಡು ಬಂದಿಲ್ಲ? ವಯಸ್ಸು ದುಡ್ಡು ಬಂದಿಲ್ಲ. 1200 ಬಂದಿಲ್ಲ. ನಾವು ಹಿಂಗೆ ರಾಯಚೂರಿಗೆ ಶಿರವಾರಕ್ಕೆ ತಿರುಗ್ತೀವಿ ಕೂಳಿಲ್ದ ನೀರಿಂದ. ಈಗ 4 ತಿಂಗಳಾಯ್ತು, 5 ತಿಂಗಳಾಯ್ತು. ನನಗಂತ ದ್ಯಾಸ್ ಇರಂಗಲ್ಲ ರೀ. ನನಗೆ ಈ ಅಮ್ಮ ಬಂದಾಗಲಿದ್ದ ದ್ಯಾಸ್ ಇರಂಗಲ್ಲ ರೀ. ನಮ್ಮ ಗಂಡ ಮಗನೇ ಕರ್ಕೊಂಡೋಗಿ ನಾನು ಇಸ್ಕೊಂತಾನೆ ರೀ. ಯಾವಾಗ ನಾನು ಶುಭ ಮನುಷ್ಯ ಇದ್ದಾಗ ದ್ಯಾಸ್ ಇರ್ತದೆ ರೀ. ಈ ಅಮ್ಮ ಯಾವಾಗ ಹುಡುಗಿ ನನಗೆ ಗಿಡಗಳಿಗೆ ದ್ಯಾಸ್ ಇರಂಗಲ್ಲ ರೀ ನನಗೆ. ಅದಕ್ಕೆ ರೀ ಈಗ ಮೊನ್ನೆ 1 ತಿಂಗಳು ಬಂದಿತ್ತು ರೀ. ಬಂದ್ರೆ ಕೂಡ ತಗೊಂಡಾರ ರೀ. ಈಗ ಅವ್ರು ತಗೊಂಡಾರ. ಮತ್ತೆ ಹೋಗಿದ್ದೆ ಬಂದಿಲ್ಲ ರೀ. ಇನ್ನು 2 ತಿಂಗಳು ಬಿಟ್ಟು ಬರ್ರಿ ಬರ್ತಾವಂತಾರೆ ರೀ. 2 ತಿಂಗಳು ಬಿಟ್ಟು ಬರೋಕೆ ಎದಕ್ಕೆ ಬರ್ತದ? ಏನು ಸಾಲ ನಿನ್ನ ಮನೆ ಸಾಲ ತಿಂದ ಗುದ್ದಾಡಿವ್ರಿ ನಾವು. ಗುದ್ದಾಡಿ ಕೇಸಿ ಸಾರ್ ರೀ ನಿಮ್ಮಂತ ಇರ್ತಲ್ಲ ರೊಕ್ಕಿಸ್ಕೊಂಡು ನಿನ್ನೆ ಗಂಡನ ಕಳ್ಸೀನಿ ರೀ ಸಿರ್ವಾರ್ಕ. ಕಳಿಸಿದ್ರೆ ಆಯಮ್ಮನ ಫೋಟ ನನಗೆ ಹಚ್ಚಾಳ್ರಿ. ನನ್ನ ಫೋಟ ಆಯಮ್ಗೆ ಹಚ್ಚಾಳ. ಆ ತಿಂಗಳು ರೊಕ್ಕ ಕಿಸ್ಕೊಂಡು ಹೋಗ್ಬಿಟ್ಟ. ಇಸ್ಕೊಂಡು ಹೋಗ್ಯಾಳ. ಇಸ್ಕೊಂಡೋದ್ಗಳಿಗೆ ನಾನೇನು ಮಾಡಿ ರಾಯಚೂರಿಗೆ ಹೋಗೋಣ ಬಾ ಅಂತಂದು ಇನ್ನೊಬ್ರು ತಲೆ ರೊಕ್ಕಿಸ್ಕೊಂಡಿರೋರು.
ಇಸ್ಕೊಂಡು ನನ್ನ ಗಂಡಗಂದು ರೊಕ್ಕ ಖರ್ಚಿಗೆ ಇಟ್ಕೊಂಡು ರಾಯಚೂರಿಗೆ ಬಂದಿವ್ರಿ ನಾವು. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈ ಮಿಸ್ಟೇಕ್ ಆಗೋದಕ್ಕೆ ಹೇಗೆ ಸಾಧ್ಯ? ಅಂದರೆ ಯಾರದೋ ಒಂದು ಪ್ರಭಾವದಿಂದ ಹಿಂಗಾಗಿರಬಹುದಾ ಹೇಗೆ ಅಂತೇಳಿ? ಎಂ ಕುಮಾರ್, ನಿಜವಾಗ್ಲು ಯಾಕಂತಂದ್ರೆ ಏನು ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಇರುವಂತಹ ಈ ವೃದ್ಧ ದಂಪತಿಗಳಾಗಿರುವಂತದ್ದು ಬಸಮ್ಮ ಕರಿಯಪ್ಪ ಅವರು. ಆದ್ರೆ ಬಸಮ್ಮ ಕರಿಯಪ್ಪ ಅವರು ಏನು ಕಳೆದ 4 ತಿಂಗಳಿನಿಂದ ಕೂಡ ಯಾವ ಪಿಂಚಣಿ ಸಿಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಕಚೇರಿಗಳಿಗೆ ಅಲ್ದ್ರೂ ಕೂಡ ಇವತ್ತಿನವರೆಗೂ ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ಒಂದು ಸ್ಪಂದನೆ ನೀಡ್ತಾ ಇಲ್ಲ ಅಂತೇಳಿ ಆ ವೃದ್ಧೆ ಕಣ್ಣೀರು ಕೂಡ ತೆಗಿತಾ ಇರುವಂತದ್ದು. ಯಾಕಂತಂದ್ರೆ ಇವತ್ತು ಆ ವೃದ್ಧೆ ಏನು ಬಸಮ್ಮ ಅನ್ನುವಂಥವ್ರು ಅವರ ಆಧಾರ್ ಕಾರ್ಡ್ ಅನ್ನ ಇನ್ನೊಬ್ರು ಬಸಮ್ಮ ಮತ್ತೆ ಕರಿಯಪ್ಪ ಅನ್ನುವಂಥವ್ರಿಗೆ ಏನ್ ಲಿಂಕ್ ಆಗಿರುವ ಕಾರಣದಿಂದಾಗಿ ಇದು ಆ ವೃದ್ಧರಿಗೆ 4 ತಿಂಗಳಿಂದ ಕೂಡ ಅವರಿಗೆ ಒಂದು ವೃದ್ಧಾಪ್ಯ ವೇತನ ಬರ್ತಿಲ್ಲ ಅಂತ ಹೇಳಿ ಆ ವೃದ್ಧೆ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ನೇರವಾಗಿ ಅಲ್ಲಿರುವಂತ ಕಂಪ್ಯೂಟರ್ ಆಪರೇಟರ್ ಒಂದು ಮಿಸ್ಟೇಕ್ ನಿಂದಾಗಿ ಈ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕೂಡ ಈಡಾಗಿರುವಂತದ್ದು. ಇದರಿಂದಾಗಿ ಯಾವುದೇ ರೀತಿಯಾದಂತ ಅಧಿಕಾರಿಗಳು ಸ್ಪಂದನೆ ನೀಡಿದಂತ ಸಂದರ್ಭದಲ್ಲಿ ಮತ್ತೆ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಇವತ್ತು ಆರೋಗ್ಯ ದಂಪತಿಗಳು ಬಂದಿರುವಂತದ್ದು. ಜಿಲ್ಲಾಧಿಕಾರಿಗಳು ಕೂಡ ದೂರು ನೀಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾದರೂ ಈ ಅಧಿಕಾರಿಗಳು ಮಾಡದೇ ಇರುವಂತ ಸಂದರ್ಭದಲ್ಲಿ ನಾವು ಭಿಕ್ಷಾಟನೆ ಮಾಡಿ ಬದುಕುವಂತ ಪರಿಸ್ಥಿತಿ ಎದುರಾಗ್ತದೆ. ಯಾಕಂತಂದ್ರೆ ನಾವು ಅದೇ ಅಮೌಂಟಿನಿಂದ ನಾವು ಜೀವನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ನಮಗೆ 82 ವಯಸ್ಸು ಇರೋದ್ರಿಂದ ಯಾವುದೇ ಕೂಲಿ ಮಾಡಲು ಕೂಡ ಆಗುದಿಲ್ಲ. ಇದರಿಂದಾಗಿ ಏನು ಬರುವಂತ 1200 ರೂಪಾಯಿದಿಂದನೇ ನಾವು ಜೀವನ ಸಾಗಿಸ್ತಿದ್ವಿ. ಅದು ಕೂಡ ಇವಾಗ ಏನು ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಆ ಹಣ ಕೂಡ ಬರದೇ ಇರುವಂತ ಕಾರಣದಿಂದಾಗಿ ನಾವು ಸಾಕಷ್ಟು ಬೀದಿಗೆ ಬಂದಿರುವಂತ ಪರಿಸ್ಥಿತಿ ಎದುರಾಗಿದೆ. ಇದರಿಂದಾಗಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಏನಾದ್ರೂ ಈ ವೃದ್ಧಿಗೆ ಸಹಾಯ ಮಾಡುತ್ತಾರಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.